Hello everyone, welcome back to the channel. This is Divya, Aho Oponopono Hela, manifestation coach, and I'm a Ramtha student. This is the third day of the O Oponopono challenge, releasing our school time shame ಆಗಲಿ ಅವಮಾನ ಆಗಲಿ ಇದನ್ನೆಲ್ಲವೂ ನಾವು ಇವತ್ತು ಪ್ರೀತಿಯಿಂದ ಮುಕ್ತಿಗೊಳಿಸೋಣ. ಹೇಗೆ ನಮ್ಮಲ್ಲಿರುವಂತಹ ಅವಮಾನ ಆ ಸ್ಕೂಲಲ್ಲಿ ಪಟ್ಟಂತಹ ಅವಮಾನಗಳಿಗೆ ನಾವು ಪ್ರೀತಿಯಿಂದ ಮುಕ್ತಿ ಕೊಡಿಸೋದು. ಶಾಲೆಯಲ್ಲಿ ಯಾರೆಲ್ಲ ಫೇಸ್ ಮಾಡಿರ್ತೀರಾ? ಹರಾಸ್ಮೆಂಟ್ಸ್ ಆಗಲಿ, ಅಬ್ಯೂಸಿವ್ ವರ್ಡ್ಸ್ ಆಗಲಿ, ಟೀಚರ್ಸಿಂದ ಬೈಸ್ಕೊಂಡಿರೋದಾಗಲಿ, ಇಲ್ಲಾಂದರೆ ಕಂಪ್ಯಾರಿಸನ್ ಆಗಲಿ, ಜಡ್ಜ್‌ಮೆಂಟ್ ಆಗಲಿ, ಇದೆಲ್ಲವೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ? ಸ್ಕೂಲ್ ಟೈಮಿಂದನೇ ಸ್ಟಾರ್ಟ್ ಆಗುತ್ತಲ್ವಾ? ಹೊಸ ಫ್ರೆಂಡ್ಸ್ ಆಗೋದು ಅಲ್ಲಿಂದನೇ, ಟೀಚರ್ಸ್‌ನ ಕನೆಕ್ಟ್ ಆಗೋದು, ನಾವು ಟೀಚರ್ಸ್ ಜೊತೆ ಕನೆಕ್ಟ್ ಆಗೋದು ಆವಾಗಲೇ ಎಲ್ಲವೂ ಆ ಸ್ಕೂಲ್ ಟೈಮಲ್ಲಿ. ಸ್ಕೂಲ್ ಟೈಮಲ್ಲಿ ಹೈಯೆಸ್ಟ್ ಮೆಮೋರೀಸೇ ನಾವು ಇಟ್ಕೊಂಡಿರ್ತೀವಿ. ಅಂತಹ ಸ್ಕೂಲ್ ಟೈಮಲ್ಲಿ ಆಗಿರುವಂತಹ ಅವಮಾನಗಳನ್ನ ನಾವು ಇವತ್ತು ಪ್ರೀತಿಯಿಂದ ರಿಲೀಸ್ ಮಾಡೋಣ. ಶಾಲೆಯಲ್ಲಿ ಆದಂಥ ಅವಮಾನಗಳು ಯಾರಿಗೆಲ್ಲ ಈಗಲೂ ಕೂಡ ನೆನಪಲ್ಲಿದೆ? ಅಂದರೆ ನಿಮ್ಮ ಟೀಚರ್ಸ್ ನೀವು ಕಮ್ಮಿ ಮಾರ್ಕ್ಸ್ ತೆಗ್ದಾಗ ಎಲ್ಲರ ಮುಂದೆ ನಿಲ್ಲಿಸಿ ಬೈದಿರೋದಾಗಿರಲಿ, ಇಲ್ಲಾಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ನಿಮ್ಮ ಪೇರೆಂಟ್ಸ್ ಮುಂದೆ ಅವಮಾನ ಮಾಡಿರೋದಾಗಿರಲಿ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗಿರೋದಾಗಲಿ, ಇದೆಲ್ಲವೂ ಆಗಿರುತ್ತಲ್ವ. ಪ್ರತಿಯೊಬ್ಬರ ಲೈಫಲ್ಲೂ ಇಂತಹ ಘಟನೆಗಳು ಸ್ಕೂಲ್ ಟೈಮಲ್ಲಿ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಯಾವುದೋ ಒಂದು ಹತ್ರ ನಾವು ಅವಮಾನ ಪಟ್ಟೇ ಪಟ್ಟಿರ್ತೀವಿ. ಅದು ಯಾಕೆ ನಮಗೆ ಸ್ಕೂಲ್ ಟೈಮಲ್ಲಿ ಆಗಿರುವಂತಹ ಅವಮಾನ ಬಹಳ ಪ್ರಭಾವಿಯಾಗಿರುತ್ತೆ. ಯಾಕೆ ಅದು ನಮಗೆ ಆಳವಾಗಿ ನಮ್ಮ ಬ್ರೈನಲ್ಲಿ ಕೂತ್ಕೊಬಿಟ್ಟಿರುತ್ತೆ. ಬಿಕಾಸ್ ನಾವು ಸ್ಕೂಲ್ ಟೈಮಲ್ಲಿ ಎಲ್ಲವೂ ಅಲ್ಲಿಂದಾನೇ ಕಲಿತೀವಿ. ಕಂಪ್ಯಾರಿಸನ್ಸ್ ಯಾರನ್ನಾದ್ರೂ ಬೇರೆಯವ್ರನ್ನ ಕಂಪೇರ್ ಮಾಡೋದು, ಜಡ್ಜ್‌ಮೆಂಟ್ ಪಾಸ್ ಮಾಡೋದು, ಹೊಸ ಎಕ್ಸ್‌ಪೆರಿಮೆಂಟ್ಸ್ ಮಾಡೋದು, ಬೇರೆಯವ್ರನ್ನ ಬೈಯೋದು ಎಲ್ಲವೂ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟೀಚರ್ಸ್ ಯಾರನ್ನಾದ್ರೂ ಹೊಡಿತಾ ಇದ್ರೆ ನಗೋದಾಗ್ಲಿ, ಇಲ್ಲಾಂದ್ರೆ ಯಾರೋ ಏನೋ ತಪ್ಪು ಮಾಡಿದ್ರೆ ಎಲ್ಲರೂ ಸೇರಿ ನಗೋದು, ಇಂತಹದ್ದೆಲ್ಲವೂ ಆಗೋದು ಸ್ಕೂಲಲ್ಲೇ. ಏನಾದ್ರೂ ಒಂದು ತಪ್ಪು ಆನ್ಸರ್ ಹೇಳ್ಬಿಟ್ರೆ, ಆ ಟೈಮಲ್ಲಿ ಎಷ್ಟು ಜನ ಎಷ್ಟು ಜೋರಾಗಿ ನಕ್ಕಿರ್ತಾರಲ್ವಾ? ಕಮ್ಮಿ ಮಾರ್ಕ್ಸ್ ಬಂದಾಗ ಟೀಚರ್ಸ್ ಜೋರಾಗಿ ಮಾರ್ಕ್ಸ್ ಇಡುವಾಗ ಅಲ್ಲಿ ಆಗುವಂತಹ ಅವಮಾನ, ಇದೆಲ್ಲವೂ ಏನು ಮಾಡುತ್ತೆ, ನಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್‌ನ ಕಮ್ಮಿ ಮಾಡಿಬಿಡುತ್ತೆ. ಅಂದರೆ ಅಲ್ಲಿ ಫಿಯರ್ ಅನ್ನೋದು ಆ ದಿನದಿಂದ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದಾದ್ರೂ ಏನಾದರೂ ಹೇಳ್ಬೇಕಂದಾಗ ಅಲ್ಲಿ ಫಿಯರ್ ಅನ್ನೋದು ಮುಂದೆ ಬಂದ್ಬಿಡುತ್ತೆ. ಅಲ್ಲಿ ನಮಗೆ ಆಗುವಂತಹ ಅವಮಾನಗಳು ನಮ್ಮ ಸಬ್‌ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಕುತ್ಕೊಬಿಟ್ಟಿರುತ್ತೆ. ಯಾವುದೇ ಒಂದು ವಿಷಯ ನಮ್ಮ ಇನ್ನರ್ ಚೈಲ್ಡ್‌ಗೆ ಇದು ಚಿಕ್ಕ ಗಾಯ ಆಗಿರುತ್ತೆ. ಅದನ್ನೇನಾದ್ರೂ ನಾವು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಅದೇ ಗಾಯ ದೊಡ್ಡದಾಗ್ತಾ, ಆಗ್ತಾ, ಆಗ್ತಾ ಏನಾಗುತ್ತೆ? ನಮ್ಮ ಎಮೋಷನಲ್ ಬ್ಲಾಕೇಜ್ ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಗಾಯ ಆಗ್ಬಿಡುತ್ತೆ. ಇಷ್ಟು ಗಾಯ ಇರೋದನ್ನ ನಾವು ಆ ಟೈಮಲ್ಲಿ ಹೀಲ್ ಮಾಡ್ಕೊಂಡಿರಲ್ಲ. ಅಂತಹ ಗಾಯ ಏನಾಗಿರುತ್ತೆ? ಇಷ್ಟು ದೊಡ್ಡ ಗಾಯ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಅದು ಈಗಲೂ ಕೂಡ ನಮ್ಗೆ ಗೊತ್ತಿಲ್ದಿರೋದಂಗೆ ಹರ್ಟ್ ಮಾಡ್ತಾ ಇರುತ್ತೆ. ಅದೊಂದು ಎಮೋಷನಲ್ ಬ್ಲಾಕೇಜ್ ಆಗ್ಬಿಟ್ಟಿರುತ್ತೆ. ಅವಮಾನ ಅನ್ನೋದು ಎಷ್ಟು ಚಿಕ್ಕ ವಿಷಯ ಆಗಿದ್ರೇನು ಅದು ನಮಗೆ ಆಳವಾಗಿ ಹರ್ಟ್ ಮಾಡಿಬಿಟ್ಟಿರುತ್ತಲ್ವಾ? ಅದು ಈಗಲೂ ಕೂಡ ನಾವು ಅದನ್ನ ಎಕ್ಸ್‌ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಅಂತಹ ಹಿಡನ್ ಶೇಮ್‌ಗೆ ನಾವಿವತ್ತು ಏನು ಮಾಡೋಣ? ಪ್ರೀತಿಯಿಂದ ಲೆಟ್ ಗೋ ಮಾಡೋಣ. ನೀವು ಸ್ಕೂಲಲ್ಲಿ ಅನುಭವಿಸಿರುವಂತಹ ಯಾವುದಾದ್ರೂ ಒಂದು ಮೆಮೊರಿ ನಿಮಗೆ ಅತಿ ಜಾಸ್ತಿ ಅಂದರೆ ಜಾಸ್ತಿ ಹರ್ಟ್ ಆಗಿರುವಂತಹ ಕೆಲವೊಂದು ಮೆಮೊರೀಸ್‌ನ ನೀವು ಕಣ್ಮುಚ್ಚಿ ಅದನ್ನ ನೆನಪು ಮಾಡ್ಕೊಳ್ಳಿ. ಅಂತಹ ಯಾವುದಾದ್ರೂ ಒಂದು ಮೆಮೊರಿ ನಿಮಗೆ ಕಣ್ಮುಚ್ಚಿದ ತಕ್ಷಣ ಬರುತ್ತಲ್ವಾ? ಇದು ಆಗಬಾರ್ದಾಗಿತ್ತು ನನ್ನ ಲೈಫಲ್ಲೇ ಆಗಿದೆ. ಅಂತಹ ಮೆಮೊರಿನ ನೀವು ನಿಮ್ಮ ಕಣ್ಮುಚ್ಚಿದ ತಕ್ಷಣ ಬರುತ್ತೆ. ಅದು ಯಾರೋ ನಕ್ಕಿರೋದಾಗಿರ್ಬೋದು, ನಿಮ್ಮನ್ನ ನೋಡಿ ಅಸಹ್ಯ ಪಟ್ಕೊಂಡಿರೋದಾಗಿರ್ಲಿ, ಶಿಕ್ಷಿಸಿರೋದಾಗಿರ್ಲಿ, ಹ್ಯೂಮಿಲೇಟ್ ಮಾಡಿರೋದಾಗಿರ್ಲಿ, ಇದೆಲ್ಲವೂನು ನಮ್ಗಾಗಿರೋದನ್ನ ಯಾವುದಾದ್ರೂ ಒಂದು ಮೆಮೊರಿನ ನೀವು ನೆನಪು ಮಾಡ್ಕೊಳ್ಳಿ. ಅದು ನೀವು ರಿಲೀಸ್ ಮಾಡ್ಕೋಬೇಕು. ಅದನ್ನಿನ್ನೂ ನೀವು ಹೋಲ್ಡ್ ಮಾಡ್ಕೊಂಡಿರ್ತೀರಲ್ವಾ? ಅಂತಹ ಮೆಮೊರಿನ ನೀವಿವತ್ತು ರಿಲೀಸ್ ಮಾಡೋಣ. ಕಣ್ಮುಚ್ಚಿ ಅದನ್ನ ನೆನಪು ಮಾಡ್ಕೊಳ್ಳಿ. ಆ ಕ್ಷಣದಲ್ಲಿ ನೀವು ಏನೆಲ್ಲ ಅನುಭವಿಸಿರ್ತೀರಲ್ವಾ? ಆ ಟೈಮಲ್ಲಿ ನೀವು ಅನುಭವಿಸಿರುವಂತಹದ್ದನ್ನ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಒಂದನ್ನ ನೆನಪಿಟ್ಕೊಳ್ಳಿ, ವಿ ಆರ್ ನಾಟ್ ಅಲೋನ್. ನಾವೊಬ್ಬರೇ ಅಲ್ಲ ಇಂತಹ ಶೇಮ್‌ನ ತಗೊಂಡಿರೋದು. ಪ್ರತಿಯೊಬ್ಬರ ಲೈಫಲ್ಲೂ ಇಂತಹ ಘಟನೆಗಳಾಗಿರುತ್ತೆ. ಇಂತಹ ಒಂದು ಪ್ರಾಬ್ಲಮ್‌ನ ನಾವು ಫೇಸ್ ಮಾಡಿನೇ ಬಂದಿರ್ತೀವಲ್ವಾ? ಬಟ್ ಈ ಟೈಮಲ್ಲಿ ಲೆಟ್ ಗೋ ಮಾಡೋದು ಬಹಳನೇ ಮುಖ್ಯ. ಸೊ, ಅಂತಹ ಮಗು ನೀವು ಚಿಕ್ಕ ವಯಸ್ಸಲ್ಲಿ ಆ ಚಿಕ್ಕ ಸ್ಕೂಲ್‌ಗೆ ಹೋಗುವಾಗ ಚಿಕ್ಕ ಮಗುವಾಗಿದ್ದಾಗ ನೀವಿರ್ತೀರಲ್ವಾ? ಅಂತಹ ಚೈಲ್ಡ್‌ನ ನೀವು ಕಣ್ಮುಚ್ಚಿ ಆ ಕಣ್ಮುಂದೆ ತಗೊಳ್ಳಿ. ನೀವು ಸ್ಟ್ರೈಟಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿದ್ದೀರಾ? ಇಮ್ಯಾಜಿನ್ ಅಂತಹ ಮಗು. ನೀವು ಚಿಕ್ಕ ವಯಸ್ಸಲ್ಲಿ ಆ ಚಿಕ್ಕ ಮಗು ಆಗಿದ್ದಾಗ ಹೇಗಿರ್ತೀರಲ್ವಾ? ಅಂತಹ ಮಗು ಭಯ ಪಟ್ಕೊಂಡು ಒಂದು ಹತ್ರ ಕೂತ್ಕೊಂಡಿರೋ ಥರ ಇಮ್ಯಾಜಿನ್ ಮಾಡಿ. ಅಂತಹ ಮಗು ನಿಮ್ಮ ಮುಂದೆ ಇದ್ದಾಗ ಆ ಮಗುನ ಕೈ ಇಟ್ಕೊಳ್ಳಿ. ಆ ಮಗು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈ 4 ಬ್ಯೂಟಿಫುಲ್ ವರ್ಡ್ಸ್‌ನ ರಿಪೀಟ್ ಮಾಡಿ ಆ ಮಗುಗೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ,
Please forgive me. Thank you. I love you. I'm sorry. Please forgive me. Thank you. I love you. ಈ ಮಗುಗೆ ಯಾವ್ಯಾವೆಲ್ಲ ಹರ್ಟ್ ಆಗಿರುತ್ತೋ, ಅವಮಾನಗಳಾಗಿರುತ್ತೋ ಇದೆಲ್ಲವೂ ಅದ್ರೊಳಗಡೆ ಅಡಗಿರೋದ್ರಿಂದ ಅಂತಹ ಇನ್ನರ್ ಚೈಲ್ಡಲ್ಲಿರುವಂತಹ ಡೇಟಾನ ನಾವು ರೀಪ್ರೋಗ್ರಾಮ್ ಮಾಡೋಣ. ಯಾವ್ಯಾವೆಲ್ಲ ಪ್ರೋಗ್ರಾಮಿಂಗ್ ಆಗಿರುತ್ತಲ್ಲ ಅಂತಹ ಡೇಟಾನ ರಿಮೂವ್ ಮಾಡಿದ್ದೀವಿ. ಆ ಡೇಟಾನ ಇವಾಗ ಹೊಸದಾಗಿ ರೀಪ್ರೋಗ್ರಾಮ್ ಮಾಡೋಣ. ನಮ್ಮ ಮೈಂಡಲ್ಲಿರುವಂತಹ ಡೇಟಾನ ಚೇಂಜ್ ಮಾಡೋಣ. ಸೊ ಆ ಮಗುಗೆ ಹೇಳಿ, ಐ ರಿಲೀಸ್ ಆಲ್ ಶೇಮ್ ಐ ಎಕ್ಸ್ಪೀರಿಯನ್ಸ್ಡ್ ಇನ್ ಮೈ ಸ್ಕೂಲ್. ನಾನು ಯಾವ್ಯಾವೆಲ್ಲ ಅವಮಾನಗಳನ್ನ ಸ್ಕೂಲಲ್ಲಿ ಪಟ್ಟಿದ್ದೀನೋ ಅದನ್ನೆಲ್ಲನೂ ಈ ಕ್ಷಣದಲ್ಲಿನೇ ನಾನು ರಿಲೀಸ್ ಮಾಡಿಬಿಟ್ಟಿದ್ದೀನಿ. ಐ ಆಮ್ ಲವೆಬಲ್. ಐ ಆಮ್ ಲವೆಬಲ್. ಐ ಆಮ್ ಸೇಫ್. ಐ ಫರ್ಗಿವ್ ಮೈ ಟೀಚರ್ಸ್. ಐ ಫರ್ಗಿವ್ ಮೈ ಕ್ಲಾಸ್ಮೇಟ್ಸ್ ಆ್ಯಂಡ್ ಮೈ ಸೆಲ್ಫ್. ನಾನು ನನ್ನ ಶಿಕ್ಷಕರನ್ನು ಕ್ಷಮಿಸಿದ್ದೇನೆ. ನಾನು ನನ್ನ ಕ್ಲಾಸ್ಮೇಟ್ಸ್, ನನ್ನ ಫ್ರೆಂಡ್ಸ್ನ ಕ್ಷಮಿಸಿದ್ದೇನೆ. ಐ ಫರ್ಗಿವ್ ಮೈ ಸೆಲ್ಫ್. ನಾನು ನನ್ನನ್ನು ಕ್ಷಮಿಸಿದ್ದೀನಿ. ನನ್ನ ಒಳಗಡೆ ಇರುವಂತಹ ಮಗು ಹೀಲ್ ಆಗ್ತಾ ಇದೆ, ಗುಣಮುಖವಾಗ್ತಾ ಇದೆ. ಐ ಹೀಲ್ ಮೈ ಸೆಲ್ಫ್. ನನ್ನೊಳಗಿನ ಮಗು ಈಗ ಗುಣಮುಖವಾಗ್ತಿದೆ. ಐ ಹೀಲ್ ಮೈ ಸೆಲ್ಫ್. ಮೈ ಇನ್ನರ್ ಚೈಲ್ಡ್ ಈಸ್ ಹೀಲಿಂಗ್ ನೌ ಅಂತ ಹೇಳಿ. ಇಂತಹ ಬ್ಯೂಟಿಫುಲ್ ವರ್ಡ್ಸ್ನ ಯಾವಾಗ ಹೇಳ್ತಾ ಇರ್ತೀವೋ ನಿಮ್ಮ ಹಳೆ ಡೇಟಾನ ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದೆ. ಯಾವಾಗ ನಿಮ್ಮ ಟೀಚರ್ಸ್ನ, ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್ ಇಂತಹವ್ರನ್ನೆಲ್ಲನೂ ನೀವು ಕ್ಷಮಿಸ್ತೀರೋ ಆ ಡೇಟಾ ಅಲ್ಲಿ ಹಳೆಯ ಡೇಟಾ ಎರೇಸ್ ಆಗುತ್ತೆ. ಫರ್ಗ್ಯೂನೆಸ್ಗಿಂತ ಹೈಯೆಸ್ಟ್ ಎನರ್ಜಿ ಯಾವುದೂ ಇಲ್ಲ. ನಾವು ಅವಮಾನಗಳನ್ನ ನಮ್ಮ ಶಕ್ತಿನ ಕಡಿಮೆ ಮಾಡಿರ್ಬೋದು. ಎಷ್ಟೊಂದು ಅವಮಾನಗಳು ನಮ್ಮ ಶಕ್ತಿನೇ ಕಡಿಮೆ ಮಾಡಿರ್ಬೋದಲ್ವಾ? ಆದರೆ ಅದನ್ನೆಲ್ಲ ಪ್ರೀತಿಯಿಂದ ಬಿಡುವುದು ನಮ್ಮ ಶಕ್ತಿಗಿಂತ ಮೀರಿಸೋದು. ಅಂತಹ ಎಲ್ಲ ಅವಮಾನಗಳನ್ನ ನಾವು ಬಿಡ್ತೀವಲ್ವಾ? ಯಾವಾಗ ಅದನ್ನು ಪ್ರೀತಿಯಿಂದ ಬಿಡ್ತೀವಲ್ವಾ ಆ ಶಕ್ತಿಗಿಂತ ಮೀರಿಸಿದಂತಹದ್ದು ಪ್ರೀತಿ. ಲವ್, ಫರ್ಗಿವ್ನೆಸ್, ಗ್ರ್ಯಾಟಿಟ್ಯೂಡ್ ಇದೆಲ್ಲವೂ ಹೈಯೆಸ್ಟ್ ಎನರ್ಜಿಯಲ್ಲಿರುವಂತಹದ್ದು. ಇದು ಐ ಲವ್ ಯು, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಮತ್ತು ಸಾರಿ ಇದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ವರ್ಡ್ಸ್. ಯಾವುದೋ ಒಂದು ರಿಸರ್ಚಲ್ಲಿ ಹೇಳ್ತಾರೆ ಈ 4 ಬ್ಯೂಟಿಫುಲ್ ವರ್ಡ್ಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ವರ್ಡ್ಸ್ ಅಂತ ಹೇಳ್ತಾರೆ. ಯಾವಾಗ ಇಂತಹ ಹೈಯೆಸ್ಟ್ ಫ್ರೀಕ್ವೆನ್ಸಿ ವರ್ಡ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವೋ ನಮ್ಮ ಒಳಗಡೆ ಇರುವಂತಹ ಡೇಟಾ ನಮಗೆ ಗೊತ್ತಿಲ್ದಿರ ಇದ್ದಂಗೆ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ. ನಾವು ಎಷ್ಟು ಫರ್ಗಿವ್ನೆಸ್ಸಲ್ಲಿರ್ತೀವೋ, ಎಷ್ಟು ಗ್ರ್ಯಾಟಿಟ್ಯೂಡಲ್ಲಿರ್ತೀವೋ, ಎಷ್ಟು ಲವ್ವೆಬಲ್ ಆಗಿರ್ತೀವೋ ಅಷ್ಟು ಫಾಸ್ಟಾಗಿ ನಾವು ಹೀಲ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದಿನದಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ಆಗಿರುವಂತಹ ಯಾವುದೇ ಘಟನೆ ಆಗಿರ್ಬೋದು, ಅಂತಹ ಘಟನೆನ ನೀವು ನೆನಪು ಮಾಡಿಕೊಂಡು ಹೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ನಿಮ್ಗೆ ಗೊತ್ತಿದ್ದು ಆಗಿರುವಂತಹ ತಪ್ಪುಗಳನ್ನು ನೀವು ಹೀಲ್ ಮಾಡ್ಕೊಳ್ತಾ ಹೋಗಿ, ನಿಮ್ಗೆ ಗೊತ್ತಿಲ್ದಿರ ಆಗಿರುವಂತಹ ತಪ್ಪುಗಳಿಗೂ ನೀವು ಪದೇ ಪದೇ ಇಂತಹ 4 ಬ್ಯೂಟಿಫುಲ್ ವರ್ಡ್ಸ್ ಹೇಳ್ತಾ ಇದ್ದಾಗ ವಿತ್ ಲಾಟ್ ಆಫ್ ಎಮೋಷ್ನಲಿ ಆ ನೋವಿಗೆ ನೀವು ಹೇಳ್ತಾ ಇದ್ದಾಗ, ನಂದ ತಪ್ಪಾಗಿದೆ, ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು. ಥ್ಯಾಂಕ್ ಯುಗೆ ಎಷ್ಟು ಗ್ರೇಟ್ಫುಲ್ ಆಗಿರ್ತೀವಲ್ವಾ? ಒಂದು ಮಗು ಏನಾದರೂ ತಪ್ಪು ಮಾಡಿದಾಗ ಆ ಮಗು ಬಂದ್ಬಿಟ್ಟು ಅಮ್ಮ ಐ ಆಮ್ ಸಾರಿ, ಪ್ಲೀಸ್ ಅಮ್ಮ ನನಗೆ ಕ್ಷಮಿಸು ಅಂದಿದ ತಕ್ಷಣ ನೀವು ಹೇಗೆ ಆ ಮಗುನ ಎತ್ಕೊಂಡು ಓಕೆ ಇಟ್ಸ್ ಓಕೆ ಅಂತೀವಲ್ವಾ? ಅದೇ ಥರ ನಮ್ಮ ಇನ್ನರ್ ಚೈಲ್ಡ್ ಕೂಡ ನಾವು ಯಾವಾಗ ಈ ಥರ ಗ್ರ್ಯಾಟಿಟ್ಯೂಡಾಗಿ ಹೇಳ್ತಾ ಇರ್ತೀವೋ, ಥ್ಯಾಂಕ್ ಯು, ಐ ಲವ್ ಯು, ನನಗೆ ಕ್ಷಮಿಸು ಅಂತ ಹೇಳಿದಾಗ ನಾವು ಡಿವೈನನ್ನು ಕೇಳ್ತಾ ಇದ್ದೀವಿ. ಯಾವಾಗ ಡಿವೈನನ್ನು ಕೇಳ್ತೀವೋ ಇವಾಗ ನಾವೇ ಕ್ಷಮಿಸಿರ್ತೀವಿ ನಮ್ಮ ಮಕ್ಕಳನ್ನ, ಇನ್ನೊಂದು ದೇವ್ರು ಇರ್ತಾರ ಅಂತಹ ಡಿವೈನ್ಗೆ ನಾವು ಕೇಳ್ತಾ ಇದ್ದೀವಲ್ವಾ? ಆ ಡಿವೈನ್ ಏನು ಮಾಡುತ್ತೆ, ಕ್ಷಮಿಸ್ತಾ ಹೋಗುತ್ತೆ. ಅಂತಹ ಡೇಟಾನ ಎರೇಸ್ ಮಾಡ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಹೀಲಿಂಗ್ ಯುವರ್ ಸೆಲ್ಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.